ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದು ಬಿಜೆಪಿಯವರು ಈಗಾಗಲೇ ಸದನದ ಒಳಗಡೆ ಮತ್ತು ಹೊರಗಡೆಯನ್ನು ಹೋರಾಟವನ್ನು ಮಾಡ್ತಾ ಇರುವಂತದ್ದು. ಇವತ್ತು ಸಹ ಬಿಜೆಪಿ ನಾಯಕರುಗಳು, ಕಾರ್ಯಕರ್ತರು ಎಲ್ಲರೂ ಸಹ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ತಾದಂತಹ ಹೋರಾಟವನ್ನು ಮಾಡುವ ಮೂಲಕ ವಿಧಾನಸೌಧ ಮುತ್ತಿಗೆಯನ್ನು ಹಾಕಲಿಕ್ಕೆ ಮುಂದಾಗ್ತಾ ಇರುವಂತದ್ದು. ಈಗಾಗಲೇ ಪ್ರತಿಭಟನಾ ಸಹ ಆರಂಭವಾಗಿರುವುದು. ಇದೀಗ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಚಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಅವರನ್ನು ಸಹ ಮಾತಾಡಿಸ್ತೀನಿ. ಸರ್, ಕಳೆದ ಒಂದು ವಾರದಿಂದನೂ ಸಹ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀರಾ, ಆದರೆ ನಿಮ್ಮ ಪ್ರತಿಭಟನೆಗೆ ಯಾವುದೇ ರೀತಿಯಾದಂತಹ ಪ್ರತಿಫಲ ಸಿಲ್ಲ. ನಿಮ್ಮ ಬೇಡಿಕೆ ಏನು? ನಮ್ಮ ಬೇಡಿಕೆ ಒಂದೇ, ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥ ನಾಗೇಂದ್ರ ಅವರನ್ನ ರಾಜೀನಾಮೆ ಪಡೆಯಿರಿ ಅಥವಾ ಅವರನ್ನ ಸಂಪುಟದಿಂದ ಕೈಬಿಡಿ, ಇಷ್ಟೇ. ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಅವ್ರಿಗೆ ಆಗಲಿಲ್ಲ ಅಂದ್ರೆ ಇವರ ಭ್ರಷ್ಟಾಚಾರದ ಪ್ರತಿ ಎಳೆಯಾಗಿ ಇಡೀ ರಾಜ್ಯಕ್ಕೆ ಮುಟ್ಟಿಸುವ ಕೆಲಸವನ್ನ ನಾವು ಮಾಡ್ತೇವೆ. ಈಗಾಗಲೇ ಅವ್ರು ಹೇಳ್ತಾ ಇರುವಂತಂದ್ರೆ ನಿಗಮದಲ್ಲಿ ಹೋಗಿರ್ತಕ್ಕಂಥ ಹಣ ಎಲ್ಲ ಸಂಪೂರ್ಣವಾಗಿ ವಾಪಸ್ ಸರ್ಕಾರದ ಬೊಕ್ಕಸಕ್ಕೆ ಬಂದಿದೆ. ಹೀಗಾಗಿ ನಾಗೇಂದ್ರ ರಾಜೀನಾಮೆ ಅವರ ಅನಿವಾರ್ಯತೆ ಇಲ್ಲ ಮತ್ತು ಚರ್ಚೆಗೆ ಬರಲಿ, ನಾವು ಉತ್ತರವನ್ನು ಕೊಡ್ತೀವಿ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ನನ್ನ ಒಂದು ಪ್ರಶ್ನೆಗೆ ಅವರು ಉತ್ತರ ಕೊಡಬೇಕು. ಕಳ್ಳ ಕದ್ದ ಮೇಲೆ ಮಾಲ್ ವಾಪಸ್ ಬಂದ್ರೆ ಕೇಸ್ ಇಲ್ವಾ? ಅಲ್ಲಿಗೆ ಅವ್ರ ಖುಲಾಸೆನಾ? ಅದು ಕ್ಲೀನ್ ಚಿಟ್ ಕೊಟ್ಟಂಗೆನಾ? ಇದು ಕಾಂಗ್ರೆಸ್ ನೀತಿಯ ಅಥವಾ ದೇಶದ ನೀತಿಯ ಯಾವುದು ಅಂತ ಅದನ್ನ ಆ ಪ್ರಶ್ನೆಗೆ ಕಾಂಗ್ರೆಸ್ ಉತ್ತರ ಕೊಡಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅದನ್ನ ಡಿಪೆಂಡ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇದು ದಲಿತರಿಗೆ ಮಾಡ್ತಾ ಇರೋ ಮೋಸ ಅಂತ ಹೇಳ್ತಾ ಇದ್ದಾರೆ. ದಲಿತರು ಅಂದ್ರೆ ರಾಜಣ್ಣ ದಲಿತರಲ್ವಾ? ಅವ್ರಿಗೆ ನೀವು ಮೋಸ ಮಾಡ್ಲಿಲ್ವಾ? ಅನ್ಯಾಯ ಮಾಡ್ಲಿಲ್ವಾ? ಇವರು ದಲಿತರು ಅಂದ್ಮೇಲೆ ದಲಿತರ ಹಣ ನುಂಗಬಹುದಾ? ಹಾಗಾದ್ರೆ ದಲಿತರು ಲೈಸೆನ್ಸ್ ಕೊಟ್ಟಿದ್ದಾರೆ, ದಲಿತರ ಹಣ ನುಂಗಬಹುದು ಅನ್ನೋ ಕಾರಣಕ್ಕೆ ಅದಕ್ಕೆ ನೀವು 53,000 ಕೋಟಿ ದಲಿತರಿಗಿಟ್ಟಿದ್ದ ಹಣ ನುಂಗಿದ್ರ? ಅದು ನುಂಗಿದ್ದೆ. ಆದ್ರೆ ನಾನು ಇವತ್ತು ಹೇಳ್ತೇನೆ, ದಲಿತರನ್ನ ನೀವು ದಾರಿ ತಪ್ಪಿಸ್ತಾ ಇದ್ದೀರಿ, ದಲಿತರಿಗೆ ಮೋಸ ಮಾಡ್ತಾ ಇದ್ದೀರಿ. 80 ವರ್ಷಗಳ ಕಾಲ ಅವ್ರನ್ನ ಮೋಸ ಮಾಡಿದ್ದೀರಿ. ಇದನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಇವತ್ತಿಗೂ ಕೂಡ ಕೆಲವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫಲಾನುಭವಿ, ಅವರ ಆಶ್ರಯದಲ್ಲಿ ಬೆಳೆದವರು, ನಾವು ಅಂಬೇಡ್ಕರ್ ಅಭಿಮಾನಿಗಳು, ಅನುಯಾಯಿಗಳು, ಆದ್ರೆ ಕಾಂಗ್ರೆಸ್ನ ಗುಲಾಮರು ಈ ರೀತಿ ನಡ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಸಹಿಸೋದಿಲ್ಲ. ಅವರು ಯಾವುದೇ ರೀತಿ ಅಂತ ನೀವು ಚರ್ಚೆಗೆ ಬರ್ತಿಲ್ಲ ಅನ್ನೋ ಒಂದು ಮಾತುಗಳನ್ನೇ ಪ್ರಮುಖವಾಗಿ ಜನರ ಮುಂದೆ ಇಡ್ತಾ ಇರುವಂತದ್ದು. ಬರದ ವಿಚಾರ ಆಗಿರ್ಬೋದು, ಬಿಡದಿ ಆಗಿರ್ಬೋದು, ನೈಸ್ ಆಗಿರ್ಬೋದು, ಎಲ್ಲ ವಿಚಾರಗಳಿಗೂ ಸಹ ನೀವು ಚರ್ಚೆಗೆ ಬರದೇ ಇರೋದನ್ನ ಈಗ ಜನರ ಮುಂದೆ ಹೋಗ್ತಾ ಇರುವಂತದ್ದು. ಆಯ್ತು, ಅದಕ್ಕೆಲ್ಲ ಚರ್ಚೆಗೆ ಕರೀತಿರಲ್ಲ. ಏನು ಚರ್ಚೆ ಮಾಡಬೇಕಾಗಿತ್ತು? ಬಿಡದಿ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ನಾವು ಹೇಳ್ತಾ ಇದ್ದೀವಲ್ಲ, ಬಿಡದಿದ್ದು ಕೈ ಬಿಟ್ಟುಬಿಡಿ, ನೈಸು ವಿಷಯ, ನೈಸನ್ನು ಮುಚ್ಚಿಬಿಡಿ. ಆಮೇಲೆ ಕೆಪಿಎಸ್ ಇದು ಹಗರಣ ಇದೆ, ಕ್ರಮ ಜರುಗಿಸ್ರಿ. ಬರಗಾಲ ಇದೆ, ರೈತರಿಗೆ ಪರಿಹಾರ ಕೊಡಿ. ಇದನ್ನ ಚರ್ಚೆ ಏನ್ ಮಾಡ್ಬೇಕು? ನಿಮ್ಮ ಹತ್ರ ಚರ್ಚೆ ಏನ್ ಮಾಡ್ಬೇಕು? ಚರ್ಚೆ ಮಾಡ್ದೇನೆ ಅದೆಲ್ಲ ನೀವು ಅಂದ್ರೆ ಒಬ್ಬ ಅಧಿಕಾರ ಮಾಡೋರು ನಮ್ಮ ಹತ್ರ ಚರ್ಚೆಗೆ ಬನ್ನಿ ಅಂದ್ರೆ ಅದ್ರ ಅರ್ಥ ಇಲ್ಲ. ಮೊದಲು ಇದಕ್ಕೆ ಉತ್ತರ ಕೊಟ್ರೆ ಬೇರೆ ಎಲ್ಲವೂ ಚರ್ಚೆ ನಡೀತದೆ. ವಿಧಾನಸೌಧ ಮುತ್ತಿಗೆ ಹಾಕ್ತೀರಾ ಸರ್? ಮತ್ತು ನಿಮ್ಮ ಹೋರಾಟ ಹೇಗಿರುತ್ತೆ ಇನ್ನು 3 ದಿನಗಳ ಕಾಲ? ಇನ್ನೂ ತೀಕ್ಷ್ಣವಾಗಿರುತ್ತೆ. ಈ 3 ದಿನಗಳಾದ ಮೇಲೂ ಕೂಡ ಕರ್ನಾಟಕ ಇರುತ್ತೆ, ಬಿಜೆಪಿ ಇರುತ್ತೆ. ಅದು ಸದನದಲ್ಲೇ ಆಗಬೇಕಾಗಿಲ್ಲ, ಇಡೀ ಬೀದಿಯಲ್ಲೂ ಮಾಡ್ತೇವೆ. ನಮಸ್ಕಾರ. ನಾಗೇಂದ್ರ ರಾಜೀನಾಮೆ ಕೊಡುವವರೆಗೂ ಸಹ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ಕುಶಾಲ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.